ನಮ್ಮ ಅಣ್ಣ ಜನಾರ್ದನ್ ಅಂತ ಹೇಳ್ಬಿಟ್ಟು ಅವನು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದ, ನಿಸರ್ಗ ರೆಸ್ಟೋ ಅಂತ ಹೇಳ್ಬಿಟ್ಟು. ಇವಾಗ ಒಂದು 2 ಮಂತ್ಸ್ ಆಯ್ತು ಅವ್ನು ಹೋಗ್ತಾ. ಏನಾಗಿದೆ ಪ್ರಾಬ್ಲಮ್ ಅಂದರೆ ಅವ್ನು ನಮ್ಮ ದೊಡ್ಡಪ್ಪನ ಮಗನೇ. ಅವನು ಈ ಥರ ಮಾಡ್ತಾನೆ ಏನು ಅಂತ ಗೊತ್ತಿರಲಿಲ್ಲ ನಮಗೆ. ಅವನೇ ಗೊತ್ತಿಲ್ಲದೆ ಕರ್ಕೊಂಡು ಅವನಿಗೆ ಈ ಥರ ಮಾಡಿ ಚಾಕುವಿಂದ ಚುಚ್ಚಿ, ನಮ್ಮ ದೊಡ್ಡಪ್ಪನ ಮನೆಯಲ್ಲೆಲ್ಲ ನಾವು ಊಟ ಮಾಡಿ ಬೆಳೆದಿರೋಂಥ ಮಕ್ಕಳೆಲ್ಲ ನಾವೆಲ್ಲ. ಸೊ ಅವ್ನು ಈ ಥರ ಮಾಡ್ತಾನಂತ ನಮಗೇನು ಗೊತ್ತಿರಲಿಲ್ಲ. ಈ ಸಿಚುವೇಶನ್ ಈ ಥರ ಎಲ್ಲ ಆಗಿದೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ನಮಗೇನು ಗೊತ್ತಾಗ್ತಾಯಿಲ್ಲ. ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೋಬೇಕಂತ. ಹಾಂ ಸರ್, ನಮಗೆ ಹಂಗೆ ದೊಡ್ಡಪ್ಪನ ಮಗ ಆಗಬೇಕು ಅವನು. ನಾನು ಅವನು ಕ್ಲಾಸ್ಮೇಟು, ಅವ್ರ ಅಣ್ಣ ಮತ್ತು ನಮ್ಮ ಅಣ್ಣ ಅವ್ರ ಕ್ಲಾಸ್ಮೇಟು. ಇವಾಗ ಈ ಥರ ಎಲ್ಲ ಸಿಚುವೇಶನ್ ಆಗಿದೆ. ಒಂದು ಸರಿ ಅವನು ಮತ್ತು ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿದ್ದರು. ಅದು ಅವನದು ನಮ್ಮ ಅಣ್ಣಂದು ಬೆರಳು ಕಟ್ಟಾಗಿತ್ತು, ಅವನದು ಕಾಲು ಮೂಳೆ ಒಂದು ಸರಿ ಮುರಿದೋಗಿತ್ತು. ಅವನಿಗೂ ಹಾಸ್ಪಿಟ್ಲಿಗೆಲ್ಲ ತೋರಿಸಿ, ನಮ್ಮ ಅಣ್ಣನಿಗೆಲ್ಲ ಹಾಸ್ಪಿಟ್ಲಿಗೆ ನಾವೇ ತೋರಿಸ್ಕೊಂಡು, ಅವ್ರ ಮಕ್ಕಳು ಅವ್ರು ತೋರಿಸ್ಕೊಂಡ್ರು, ನಮ್ಮ ಅಣ್ಣನ ನಾವು ತೋರಿಸ್ಕೊಂಡ್ವಿ. ಆ ಉದ್ದೇಶ ಇರೋದ್ರಿಂದ ಈ ಟೈಮಲ್ಲಿ ಈ ಥರ ನನ್ನ ಕಾಲು ಈ ಥರ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿಬಿಟ್ಟು ಅವನು ಅದನ್ನೇ ಮನಸ್ಸಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಟೈಮಲ್ಲಿ ಈ ಥರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ನಮಗೆ ಅವರೆಲ್ಲ ಹೇಳಿರೋದೊಂದು ಮಾತು. ಬೈಕಲ್ಲ ಸರ್, ಅವರು ಅಲ್ಲೇ ಹೊರಗಡೆ ಹೋಟ್ಲಿಂದ ಹೊರಗಡೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ಈ ಥರ ಮಾಡ್ಯಾರ ಸರ್. ಅವರು ನಿಸರ್ಗ ಹೋಟ್ಲಲ್ಲಿ ಕುಕ್ ಮಾಡ್ತಾಯಿದ್ರು. ಅವರಿಗೆ ಫೋನ್ ಮಾಡಿಬಿಟ್ಟು 2-3 ಸರಿ ಕಾಲ್ ಮಾಡಿ, ಒಂದು ಸರಿ ಮಿಸ್ ಕಾಲ್ ಕೊಟ್ಟಿದ್ದಾನೆ, ಪಿಕ್ ಮಾಡಿಲ್ಲ. ಆಮೇಲೆ ನೆಕ್ಸ್ಟ್ 3 ಸರಿ ಫೋನ್ ಮಾಡಿಬಿಟ್ಟು ಮಾತಾಡಿಕೊಂಡು ನೆಕ್ಸ್ಟ್ ಕಿಚ್ಚಾಡ್ಕೊತ ಬಂದಿರೋ ಟೈಮಲ್ಲಿ ನಮ್ಮ ಕ್ಯಾಂಟೀನ್ ಓನರ್ ಬಂದುಬಿಟ್ಟು, ನಾನ್ ವೆಜ್ ಕ್ಯಾಂಟೀನ್ ಹೋಟ್ಲು ಅವ್ರ ಓನರ್ ಬಂದುಬಿಟ್ಟು ಅವರು ಫಸ್ಟು ನಂಜಪ್ಪ ಲೈಫ್ ಕೇರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಅಲ್ಲಿಂದ ಕರ್ಕೊಂಡೋಗ್ಬಿಟ್ಟು ಅಲ್ಲಾಗಲ್ಲ ಅಂತ ಹೇಳಿಬಿಟ್ಟು ಸುಬ್ಬಯ್ಯ ಕರ್ಕೊಂಬಂದಿದ್ದಾರೆ. ಅಲ್ಲಿಂದ ಮತ್ತು ನಾವು ಅಲ್ಲಿ ಪೇಮೆಂಟ್ ಎಲ್ಲ ತುಂಬ ಜಾಸ್ತಿ ಆಗಿರೋ ಉದ್ದೇಶದಿಂದ ನಮ್ಮ ಅಣ್ಣನ ತೊಗೊಂಡೋಗ್ಬಿಟ್ಟು ಮೇಘನಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಷ್ಟರೊಳಗಡೆ ಮೇಘನ ಹಾಸ್ಪಿಟ್ಲಲ್ಲಿ ECG ಎಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ನಿಮ್ಮ ಬ್ರದರ್ ಈ ಥರ ಮೃತ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಕೊಟ್ಟರು. ಅಲ್ಲಿಂದ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ ಸರ್. ಸರ್, ಅದು ದೇವಸ್ಥಾನ ಅಂದರೆ ನಾವು ಶಿವರಾತ್ರಿ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ ಸರ್, ಜಪ ಮಾಡೋವಂಥ ನೈಟು ಅವತ್ತಿನ ದಿವಸ ಅವ್ರು ಹೋಗ್ತಾಯಿದ್ರು ಸೂರಗೊಂಡಿನ ಕೊಪ್ಪ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗ್ತಾ ಇವರು ಸ್ವಲ್ಪ ಇಬ್ಬರು ಡ್ರಿಂಕ್ಸಲ್ಲೇ ಇದ್ದರು. ನಮ್ಮದೇ ವೆಹಿಕಲ್ಲು, ಯಾರಿಗೂ ತೊಂದರೆ ಮಾಡ್ಕೊಂಡಿಲ್ಲ. ಇವರೇ ಡಿವೈಡ್ರಿಗೆ ಹೊಡ್ಕೊಂಡ್ಬಿಟ್ಟು ಒಬ್ರಿಗೊಬ್ರು ಇದು ಮಾಡ್ಕೊಂಡಿದ್ದಾರೆ ಒಂದೇ ಬೈಕಲ್ಲಿ. ಸೊ ಆ ಸಿಚುವೇಶನ್ ಕಡೆಯಿಂದ ಇವಾಗ ಇದನ್ನ ಕೆದರ್ಕೊಂಡ್ಬಿಟ್ಟು ಮಾಡಿರೋವಂಥ ಒಂದು ಉದ್ದೇಶ ಅಂತ ನಮಗೆ ಬಂದಿರೋವಂಥ ಮಾಹಿತಿ ಅವನಿಂದಾನೆ. ಸರ್, ಈ ಥರ ಏನು ನಮಗಂತೂ ಕಂಡು ಬಂದಿಲ್ಲ. ನನಗೆ ಆಗಲಿ ಮತ್ತು ಇವಾಗ ಕೊಲೆ ಮಾಡಿರೋ ಅವ್ರ ಅಣ್ಣನಿಗೆ ಆಗಲಿ ಈ ಥರ ಏನೂ ಬಂದಿಲ್ಲ. ಇವಾಗ ಅವ್ನು ಹೇಳ್ತಾ ಇರೋ ಸುದ್ದಿ ಏನಂದರೆ ನನಗೆ ಈ ಥರ ಮಿಮಿಕ್ರಿ ಮಾಡ್ತಿದ್ದ, ಈ ಥರ ಮಾಡ್ತಿದ್ದ, ಹಂಗಸ್ತಾ ಇದ್ದ, ಹಿಂಗೆ ಕಾಲು ಮುರಿದೋಗಿದ್ದೇನು ಹಾಗೆ ಅಂತ ಹೇಳ್ತಿದ್ದಾನೆ. ಬಟ್ ಈ ಥರ ಎಲ್ಲ ಸಿಚುವೇಶನ್ ಏನಂತ ಹೇಳ್ತೇನೆ ಅಂದರೆ ಸರ್, ನನಗೆ ಹಂಗಸ್ತಾ ಇದ್ದ, ಅದಕ್ಕೆ ನನಗೆ ಸಿಟ್ಟು ಬಂದುಬಿಟ್ಟು ಈ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಅವನು ಊರಲ್ಲಿದ್ದ ಸರ್. ಅವನು ನಮ್ಮಣ್ಣ ಇಲ್ಲೇ ಶಿವಮೊಗ್ಗದಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಇದ್ದ. ನಾನು ಡ್ಯೂಟಿ DHO ಆಫೀಸಲ್ಲಿ ಮುಗಿಸ್ಕೊಂಡ್ಬಿಟ್ಟು ನಾನು ಇಲ್ಲಿಂದ ಮನೆ ಹೋಗಿದ್ದೆ. ಒಂದು 7:50ಕ್ಕೆ ನಾನು ಟೀಗೆ ಎಲ್ಲ ಕುಡ್ಕೊಂಡು ಮನೇಲಿ ಒಂದು 10 ನಿಮಿಷ ಕೂತ್ಕೊಂಡಿದ್ದೆ. ಆ ಟೈಮಲ್ಲಿ ನಮ್ಮ ಹೋಟ್ಲು ಓನರ್ ಕಾಲ್ ಮಾಡಿದ್ರು, ನಿಮ್ಮ ಅಣ್ಣಗೆ ಯಾರೋ ಬಂದುಬಿಟ್ಟು ಚುಚ್ಚಿಬಿಟ್ಟಿದ್ದಾರೆ ಕಣೋ ಕೀರ್ತಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅಣ್ಣ ಆಯಿತು, ನೀನು ಹಾಸ್ಪಿಟ್ಲಿಗೆ ಆದಷ್ಟು ಬೇಗ ನೀನು ರೀಚ್ ಮಾಡು, ನಾನು ಅಷ್ಟರೊಳಗಡೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಂದು 15-20 ನಿಮಿಷದಲ್ಲಿ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೋಗಿ ನಂಜಪ್ಪ ಲೈಫ್ ಕೇರ್ ಹತ್ರ ಹೋಗಿಬಿಟ್ಟು ಎಲ್ಲ ಇದು ಮಾಡಿದ್ದೀನಿ ಸರ್. ಅಲ್ಲಿ 7:45-50ಕ್ಕೇನೋ ಆಗಿದೆ. ನಾನು ಹೋಗೋ ಒಳಗಡೆ 8:20 ಆಗಿದೆ ಸರ್. ಸರ್, ತುಂಬ ಅಂದರೆ ತುಂಬ ಚೆನ್ನಾಗಿದ್ವಿ. ನಾವು ಅವ್ರ ಮನೇಲಿ ಊಟ ಮಾಡೋದು, ಅವರು ನಮ್ಮ ಮನೇಲಿ ಊಟ ಮಾಡೋದು. ತುಂಬ ನಮ್ಮ ತಂದೆ ತಾಯಿ ಥರ ಅವರು ಟ್ರೀಟ್ ಮಾಡ್ತಿದ್ರು, ನಾವು ಅವ್ರನ್ನ ಅದೇ ಥರ ಟ್ರೀಟ್ ಮಾಡ್ತಿದ್ವಿ. ಸೊ ಇವಾಗ ಕಾಲ ಉದ್ದೇಶ ಕಡೆಯಿಂದ ಈ ಥರ ಎಲ್ಲ ಆಗಿದೆ ಸರ್. ಅನನ್ಯವಾಗಿ ಭಾಳ ಚೆನ್ನಾಗಿದ್ದು ಇರೋ ಒಂದು 5 ವರ್ಷ ಹಿಂದೆ ಎಲ್ಲೋ ಶಿವಲಾಲ್ ದೇವಸ್ಥಾನದಲ್ಲಿ ಜಾತ್ರೆಗಂತ ಹೋದವರು ಇಬ್ಬರು ಹೋಗ್ಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಆಗಿ ಕಾಲು ಸ್ವಲ್ಪ ಪೆಟ್ಟಾಗಿತ್ತು. ಯಾರು ಇವ್ರು ಕೊಲೆ ಮಾಡಿದಾನಲ್ಲ ಹನುಮಂತ, ಅವನಿಗೆ ಪೆಟ್ಟಾಗಿತ್ತು. ಅವನಿಗೂ ಫ್ರ್ಯಾಕ್ಚರ್ ಆಗಿತ್ತು. ಅವನಿಗೆ ನಾನು ಬೆಂಗಳೂರು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದೆ. ಅದಾದ ನಂತರ ಅದೇ ದೇಶ ಹಿನ್ನೆಲೆ ಹಿಡ್ಕೊಂಡು ನಿನ್ನೆ ಸಂಜೆ ಸುಮಾರು 7:30ಕ್ಕೆ ಅವನು ಇಲ್ಲೇ ಹೋಟೆಲಲ್ಲೇ ಕೆಲಸ ಮಾಡ್ತಿದ್ದ. ಯಾರು ಜನಾರ್ದನ್ ತೀರ್ಕೊಂಡಿದ್ದಾನಲ್ಲ ಅವನು ಅದೇ ದೇಶ ಹಿಡ್ಕೊಂಡು ಹೊಡೆದಿದ್ದಾನಂತ ಸುದ್ದಿ ಬಂತು ಸರ್. ಅದು ಗೊತ್ತಾದ ಮೇಲೆ ನಾವು ಹೋಗಿ ಅವನು ನಂಜಪ್ಪ ಹಾಸ್ಪಿಟ್ಲಲ್ಲಿ ಸೇರಿಸಿದ್ವಿ. ಅದು ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಕಂಡಿದ್ದಾನೆ ಸರ್.
ನಿನ್ನೆ ಸಂಜೆ ಅವರಿಬ್ಬರು ಭಾರಿ ಅನ್ಯವಾಗಿದ್ದರು. ಏನೋ ಒಂದು ಪಾರ್ಟಿ ಇರಲಿ ಏನಾರು ಇರಲಿ ಇಬ್ಬರು ಜೊತೆಯಾಗೆ ಮಾಡೋದು. ಹಾಗಾಗಿ ಅವನು ಪಾಪ ಹೋಟ್ಲಲ್ಲಿ ಇದ್ದಲ್ಲ, ಅವನು ಕರೆದಾಗ ಬಂದಿದ್ದಾನೆ. ಬಂದು ಇಬ್ಬರು ಇವನು ಯಾವ ದೇಶ ಹಳೆ ದೇಶದ ಮೇಲೆ ಇವನು ಚಾಕುವಿಂದ ಅವನಿಗೆ ಚುಚ್ಚಿದ್ದಾನೆ ಸುಮಾರು 4-5 ಬಾರಿ. ಹಾಗಾಗಿ ಇವು ಸಾವು ಕಂಡಿದ್ದಾನೆ ಅವನು. ದ್ವೇಷ ಏನು ಅದೇ ಇದೆ. ಅವರಿಬ್ಬರು ಬೈಕಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತಲ್ಲ, ನನಗೆ ಬೀಳಿಸ್ಬಿಟ್ಟು ನನ್ನ ಕಾಲು ಫ್ರಾಕ್ಚರ್ ಮಾಡಿಬಿಟ್ಟಾನಲ್ಲ. ಒಂದು ದೇಶದಲ್ಲಿ ಈ ಥರ ಅವನಿಗೆ ಸಾಯಿಸಿದ್ದಾನೆ. ಅವರು ಚಿಕ್ಕ ದೊಡ್ಡಪ್ಪ ಮಕ್ಕಳೇ ಆಗಬೇಕು ಇಬ್ಬರು.